ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೌಖ್ಯವಾಗಿದ್ದೀರಾ? ಸೋತು ಹೋಗಿದ್ದೀರಾ? ನಿಮ್ಮನ್ನು ಉತ್ಸಾಹ ಪಡಿಸಲು ತಾನೇ ಯೇಸು ಇದ್ದಾನೆ. ಪ್ರತಿನಿತ್ಯ ಯೇಸುವಿನೊಂದಿಗೆ ನಡೆಯಿರಿ, ಆತನೊಟ್ಟಿಗೆ ಮಾತನಾಡಿರಿ. ಆತನು ಏನು ಹೇಳುತ್ತಾನೆಂಬುದನ್ನು ಗಮನಿಸಿ. ನಿಮ್ಮ ಜೀವಿತ ಆಶೀರ್ವಾದವಾಗಿರುತ್ತದೆ. ಈ ಸ್ಥಳ ನೋಡಿದಿರಾ? ಎಷ್ಟು ಸುಂದರವಾಗಿದೆ. 2 ಬೆಟ್ಟಗಳು ಕಾಣುತ್ತಾ ಇದೆಯಾ? ಆ ಬೆಟ್ಟಗಳ ಹಿಂದೆ ಸಮುದ್ರ ಇದೆ. ಸಮುದ್ರವನ್ನು ಅಂಟಿಕೊಂಡಂತೆ ಬೆಟ್ಟ ಪ್ರದೇಶ, ಅದರ ಕೆಳಗೆ ಮನೆಗಳು ಇವೆ. ಬಹಳ ಸುಂದರವಾಗಿದೆ. ಇದು ಎಲ್ಲಿದೆ ಎಂದು ಅಂದುಕೊಳ್ಳುತ್ತೀರಾ? ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾ ಎಂದು ಹೇಳುತ್ತಾರಲ್ಲ, ಬಹಳ ಸಮೃದ್ಧಿಯಾದ ಸುಂದರ ದೇಶ ಇದು. ಇಲ್ಲಿಂದ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಸರಿ, ಇಂದು ದೇವರು ನನಗೆ ಏನು ಹೇಳುತ್ತಾರೆಂಬುದಾಗಿ ಅಂದುಕೊಳ್ಳುತ್ತೀರಾ? ಯೆಶಾಯ 58ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ಆಗ ನೀವು ಕೂಗಿದರೆ ಯೆಹೋವನು ಉತ್ತರ ಕೊಡುವನು, ಮೊರೆಯಿಟ್ಟು ಕರೆದರೆ ಇಗೋ ಇದ್ದೇನೆ ಅನ್ನುವನು. ನಿಮ್ಮನ್ನು ನೋಡಿಯೇ ಹೇಳುತ್ತಾರೆ, ನನ್ನ ಮಗನೇ, ಮಗಳೇ, ಭಯಪಡಬೇಡ, ನೀನು ದೇವರನ್ನು ಕರೆ, ತಕ್ಷಣ ಉತ್ತರ ಕೊಡುವನು. ಮಗಳೇ, ನಿನಗೆ ನಾನಿದ್ದೇನೆ, ಮಗನೇ, ನಿನಗೆ ನಾನಿದ್ದೇನೆ ಎಂದು ಉತ್ತರ ಕೊಡುವನು. ಎಷ್ಟು ಸುಂದರವಾದ ವಾಗ್ದಾನ ಅಲ್ಲವಾ? ಆತನು ನಿಮ್ಮ ಪಕ್ಕದಲ್ಲೇ ಇದ್ದಾನೆ. ನೀವು ಕೂಗುವಂತ ಶಬ್ದ ಆತನಿಗೆ ಕೇಳುತ್ತದೆ. ಬಹಳ ಜೋರಾಗಿ ಕೂಗಬೇಕೆಂದು ಇಲ್ಲ, ಹೃದಯದಲ್ಲಿ ಕೂಗಿದರೂ ಕೂಡ ಆ ಶಬ್ದವನ್ನು ಆತನು ಕೇಳುತ್ತಾನೆ. ಯಾಕೆ? ನಿಮಗೆ ಸಹಾಯ ಮಾಡುವುದಕ್ಕೆ, ಇಕ್ಕಟ್ಟಿನಿಂದ ನಿಮ್ಮನ್ನು ವಿಮೋಚಿಸಿ ಹೊರತರಲು. ಸರಿ, ದೇವರು ನಿಮಗೆ ಆ ರೀತಿ ತಕ್ಷಣ ಕೇಳಬೇಕು, ತಕ್ಷಣ ಉತ್ತರ ಕೊಡಬೇಕು ಅಂದರೆ ಏನು ಮಾಡಬೇಕು? ಆ ವಾಕ್ಯದಲ್ಲಿ ಆಗ ಎಂಬುದಾಗಿ ಹೇಳಲ್ಪಟ್ಟಿದೆ ಅಲ್ಲ, ಯಾವಾಗ? ಅದರ ಹಿಂದಿನ ವಾಕ್ಯವನ್ನು ನೋಡಿದರೆ ತಿಳಿಯುವುದು. ಆ ವಾಕ್ಯಗಳಲ್ಲಿ ಉಪವಾಸ ಮಾಡಿ ಪ್ರಾರ್ಥಿಸುವುದರ ಕುರಿತಾಗಿ ಹೇಳಲ್ಪಟ್ಟಿದೆ. ಕರ್ತನಿಗೆ ಸಮರ್ಪಕವಾದ ಉಪವಾಸ ಮಾಡಬೇಕಂತ. ಕರ್ತನಿಗೆ ಸಮರ್ಪಕವಾದ ಉಪವಾಸ ಏನೆಂದರೆ ಕೇಡಿನ ಬಂಧನಗಳನ್ನು ಬಿಚ್ಚುವುದು, ನಂತರ ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು. ಇದುವೇ ದೇವರಿಗೆ ಸಮರ್ಪಕ ಉಪವಾಸ. ಹಾಗಾದ್ರೆ ಆಹಾರವನ್ನು ತ್ಯಜಿಸಿ ನಾವು ಉಪವಾಸ ಮಾಡುವಾಗ ಸ್ವಾರ್ಥಕ್ಕಾಗಿ ನಮಗೋಸ್ಕರ ಮಾತ್ರ ಪ್ರಾರ್ಥನೆ ಮಾಡದೆ, ದೇಶದಲ್ಲಿ ಪಾಪಕ್ಕೆ ಶಾಪಕ್ಕೆ ದಾಸರಾಗಿರುವಂತಹ ಜನರು ಬಿಡುಗಡೆ ಹೊಂದಬೇಕು. ಕುಡಿತದ ಅಭ್ಯಾಸದಿಂದ ಬಿಡುಗಡೆ ಹೊಂದಬೇಕು, ಮಾದಕ ವಸ್ತುಗಳಿಂದ ಬಿಡುಗಡೆ ಹೊಂದಬೇಕು. ದೇವರೇ ಆ ಜನರಿಗೆ ಬಿಡುಗಡೆ ಕೊಡಿರಿ ಎಂಬುದಾಗಿ ನಾವು ಇತರರಿಗಾಗಿ ಪ್ರಾರ್ಥನೆ ಮಾಡುತ್ತೇವಲ್ಲ, ಅದುವೇ ದೇವರಿಗೆ ಇಷ್ಟ. ಆಗ ನೀವು ಕೂಗುವಂತ ಶಬ್ದವನ್ನು ದೇವರು ತಕ್ಷಣ ಕೇಳಿ ಉತ್ತರವನ್ನು ಕೊಡುವರು. ಎರಡನೇದಾಗಿ ಒಂದು ಕಾರ್ಯ ಹೇಳುತ್ತಾರೆ, ನಾವು ಉಪವಾಸ ಮಾಡುವಾಗ ಆಹಾರ ಮಿಕ್ಕುತ್ತದೆ ತಾನೆ, ಅದರ ಖರ್ಚುಗಳು ಮಿಕ್ಕುತ್ತವೆ ತಾನೆ. ದೇವರು ಹೇಳುತ್ತಾರೆ, ನಿನ್ನ ಆಹಾರವನ್ನು ಮತ್ತೊಬ್ಬರಿಗೆ ಹಂಚಿಕೊಡು, ಬಡವರಿಗೆ, ದಿಕ್ಕಿಲ್ಲದವರಿಗೆ ಕೊಡು. ಹಾಗಾದ್ರೆ ನೀವು ಉಪವಾಸ ಮಾಡುವಾಗ ವಸ್ತುಗಳು ಮಿಕ್ಕುತ್ತದಲ್ಲವಾ? ಅಕ್ಕಿ, ಬೇಳೆ, ಈ ಪದಾರ್ಥಗಳೆಲ್ಲ ಮಿಕ್ಕುತ್ತದಲ್ಲವಾ? ಕಷ್ಟಪಡುವಂತ ಬಡವರಿಗೆ ಅದನ್ನು ಕೊಡಬೇಕಂತೆ. ಅದುವೇ ನಿಜವಾದ ಉಪವಾಸ. ಆಗ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವರು. ನೀವು ಕರೆಯುವಾಗ ನಾನಿದ್ದೇನೆಂದು ಹೇಳುವರು. ನಾವು ಇದನ್ನೆಲ್ಲ ತಿಳಿಯದೆ ಏನೋ ಉಪವಾಸ ಮಾಡುತ್ತಿದ್ದೇವೆ, ಪ್ರಾರ್ಥನೆ ಮಾಡುತ್ತಿದ್ದೇವೆ ಎಂದು ಅಂದುಕೊಳ್ಳುತ್ತೇವಲ್ಲ. ಸತ್ಯವೇದದಲ್ಲಿ ದೇವರು ಸುಂದರವಾಗಿ ಆಲೋಚನೆ ಕೊಟ್ಟಿದ್ದಾರಲ್ಲ, ಅದರ ಪ್ರಕಾರ ಮಾಡಿದರೆ ನೀವು ಕರೆದ ಕೂಡಲೇ ದೇವರು ಉತ್ತರ ಕೊಡುವರು. ಮಗನೇ, ನಿನಗೆ ನಾನಿದ್ದೇನೆ, ಮಗಳೇ, ನಿನಗೆ ನಾನಿದ್ದೇನೆಂದು ಹೇಳುವರು. ಈ ಸತ್ಯವೇದ ವಾಕ್ಯವನ್ನು ಲೈಫ್ನಲ್ಲಿ ಪ್ರಾಕ್ಟೀಸ್ ಮಾಡಿರಿ. ವಾಕ್ಯದ ಪ್ರಕಾರ ಬಾಳಲು ಅರ್ಪಿಸಿಕೊಳ್ಳಿರಿ. ದಿನ ಮತ್ತೊಬ್ಬರಿಗಾಗಿ ಪ್ರಾರ್ಥನೆ ಮಾಡಿರಿ. ದಿನ ಕಷ್ಟಪಡುವಂತ ಬಡ ಜನರ ಮೇಲೆ ಕರುಣೆಯಿಂದ ಕಾರ್ಯ ಮಾಡಿರಿ. ನಿಮ್ಮ ಪ್ರಾರ್ಥನೆ ತಕ್ಷಣವೇ ಕೇಳಲ್ಪಡುತ್ತದೆ. ದೇವರ ಬಳಿ ಹೇಳುವಿರಾ, ಇನ್ನು ಮುಂದೆ ಹಾಗೆ ಮಾಡುತ್ತೇನೆ ಎಂಬುದಾಗಿ. ದೇವರೇ, ನಿಮಗೆ ಸಮರ್ಪಕ ಉಪವಾಸವನ್ನು ಮಾಡಿ ನಿಮ್ಮ ನೋಡಿ ಮೊರೆ ಇಡಲು ನನಗೆ ಕೃಪೆ ಕೊಡಿರಿ. ನೀವು ನನ್ನ ಪಕ್ಕದಲ್ಲಿ ಇದ್ದೀರಿ, ನನ್ನ ಪ್ರಾರ್ಥನೆಯನ್ನು ಕೇಳುತ್ತೀರಿ, ನನಗೆ ಅದ್ಭುತ ಮಾಡುತ್ತೀರಿ, ನಾನು ನಂಬುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.